ಆಮೇಲೆ ಏನೇನು ನಮ್ಮ ಎಲ್ ಜಿನ ಯಾರು ಯೂಸ್ ಮಾಡಿದ್ದಾರೆ ಅಥವಾ ಫ್ರೀಡಮ್ ಆಯಿಲ್ ಯಾರು ಯೂಸ್ ಮಾಡಿದ್ದಾರೆ, ನಂದಿನಿ ತುಪ್ಪ, ಬೆಣ್ಣೆ, ಚೀಸ್ ಇದೆಲ್ಲ ಇದೆ, ಅದನ್ನ ಯಾರು ಯೂಸ್ ಮಾಡಿದ್ದಾರೆ, ಇವೆಲ್ಲವೂ ಸ್ವಲ್ಪ ಗಣನೆಗೆ ತಗೊಳ್ತೀವಿ. ಇವಾಗ ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಂಡ್ ಬಂದಾಯ್ತಲ್ಲ, ಇಲ್ಲ ಮಾಡಿಸ್ಕೊಂಡ್ ಬಂದಾಯ್ತಲ್ವ. ಇವಾಗ ಏನಿದ್ರು ನೀವು ಏನು ಪ್ರೆಸೆಂಟೇಷನ್ ಮಾಡ್ತೀರೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇನ್ನೊಂದು 5 ನಿಮಿಷ ಇವತ್ತು ಮೇಡಮ್ ಒಂದು ಡೆಮೋ ಒಂದು ಅಡುಗೆ ಮಾಡಿ ತೋರಿಸ್ತಾರೆ. ಈಸಿಯಾಗಿ ಒಂದು ಅಡುಗೆ ಮನೇಲಿ ಮಾಡ್ಕೋಬೋದು ಅಂತ ಅಡುಗೆ ಎಲ್ರಿಗೂ ಈಸಿಯಾಗಿ ಒಂದು 5-6 ನಿಮಿಷಕ್ಕೆ ಏನು ಅಡುಗೆನ ಮಾಡ್ಕೋಬೋದು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡ್ತೀವಿ ಮೇಡಮ್, ಗಾರ್ಲಿಕ್ ರೈಸ್ ಮಾಡ್ತಾ ಇದ್ರೆ 5 ನಿಮಿಷಕ್ಕೆ ಗಾರ್ಲಿಕ್ ರೈಸ್ ಅನ್ನ ಹೆಂಗೆ ಯೂಸ್ ಮಾಡೋದು ಅಂತ. ಯಾವಾಗ 5 ನಿಮಿಷಕ್ಕೆ ಗಾರ್ಲಿಕ್ ರೈಸ್ ಹೆಂಗ್ ಮಾಡ್ಬೋದು, ಒಂದು 3 ಪದಾರ್ಥ, ಎಣ್ಣೆ ಹಾಕು, ತುಪ್ಪ ಹಾಕು, ಒಂದೆರಡು ಖಾರದ ಪುಡಿ ಹಾಕು, ಅನ್ನ ಹಾಕು, ತಿರುಗಿಸು, ಚೆನ್ನಾಗಿರುತ್ತೆ. ಹೊಸ್ತಾಗಿರ್ತಿತ್ತು ನನಗೆ. ಎಷ್ಟೋ ಸರಿ ಮನೇಲಿ ಎದ್ದಾಗ ಲೇಟ್ ಆಗಿರುತ್ತೆ, ಯಜಮಾನ್ರಿಗೆ ಟಿಫಿನ್ ಬಾಕ್ಸ್ ಮಾಡಬೇಕಾಗಿರುತ್ತೆ, ಮಾಡೋಕ್ಕೆ ಟೈಮ್ ಇರಲ್ಲ, ಆದರೂ ಮಾಡಬೇಕಾಗುತ್ತೆ. ಅನ್ನ ಉಳಿದೋಗಿರುತ್ತೆ, ಅನ್ನ ಮಾಡೋಕ್ಕೂ ಟೈಮ್ ಇರಲ್ಲ, ಪಾಪ ಯಜಮಾನ್ರಿಗೆ ಕಳಿಸಿದ್ರೆ ಸಾಕಾಗ್ಬಿಟ್ಟಿರುತ್ತೆ. ಅವಾಗೆಲ್ಲ ಯೂಸ್ ಆಗುವಂಥದ್ದು ಒಂದು ಗಾರ್ಲಿಕ್ ರೈಸು.